ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ವಿಡಿಯೋದಲ್ಲಿ ತಿಳಿಸಿಕೊಡುವುದೇನೆಂದ್ರೆ ನಿಮ್ಮ SSLC ಮತ್ತು ಫಸ್ಟ್ ಇಯರ್ದು ಮಾರ್ಕ್ಸ್ ವೆರಿಫಿಕೇಶನ್ ಯಾವ ತರ ನೋಡ್ಬೇಕು ಅನ್ನೋದು ನಿಮ್ಗ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಆಲ್ ಅನ್ ಬಟನ್ ನೋಡ್ರಿ, ಯಾಕಂದ್ರೆ ಮುಂಬರುವ ನೋಟಿಫಿಕೇಶನ್ ಅಡ್ವಾನ್ಸ್ ಆಗಿ ನಿಮ್ಗೆ ಉಚಿತವಾಗಿ ಬರ್ತದೆ. ಓಕೆ, ಮತ್ತು ಲೈಕ್ಸ್ ಕೊಡ್ರಿ ಮತ್ತು ನಿಮ್ಗ ಫ್ರೆಂಡ್ಸ್ ಜೊತೆ ಏನ್ ಮಾಡ್ರಿ, ಶೇರ್ ಮಾಡ್ರಿ. ಯಾವುದು ಈ ವಿಡಿಯೋ ಈ ನೋಡ್ರಿ, ಈ ತರ ಒಂದು ಗೂಗಲ್ ಪೇಜ್ ಅಲ್ಲಿ ಓಪನ್ ಆಗ್ತದ. ಮೊಬೈಲ್ ಅನ್ನು ಮಾಡಬಹುದು ಮತ್ತು ನೀವು ಕಂಪ್ಯೂಟರ್ PC ಅಲ್ಲಿ ಮಾಡ್ಕೋಬಹುದು ಆರ್ ಲ್ಯಾಪ್ಟಾಪ್ ನಲ್ಲಿ. ಈ ನೋಡ್ರಿ ಏನದ ಅಂದ್ರೆ ಈ ತರ ಬರ್ದಾಗ SAT ಏನ್ ಮಾಡ್ಬೇಕು, PU ಅಂತ ಟೈಪ್ ಮಾಡುದು, ಎಂಟರ್ ಮಾಡ್ಬೇಕು. ಎಂಟರ್ ಮಾಡಿದಾಗ ಇದೊಂಥರ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಅಲ್ಲಿ ಫಸ್ಟ್ ಏನದಲ್ಲ SAT SATS PUE ಅಂತ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಕ್ಲಿಕ್ ಮಾಡಿದಾಗ ಒಂದು PU ಬೋರ್ಡ್ ವೆಬ್ಸೈಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ರಿ ಲಾಸ್ಟ್ ಕೊಟ್ಟ ನೋಡ್ರಿ, ಕ್ಲಿಕ್ ಹಿಯರ್ ಟು ಲಾಗಿನ್ SATS ಪೋರ್ಟಲ್ ಅಂತ ಕೊಟ್ಟದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಕ್ಲಿಕ್ ಮಾಡಿದಾಗ ಸ್ವಲ್ಪ ಏನದಲ್ಲ ಬಿಸಿ ಇತ್ತಂದ್ರ ಲೇಟ್ ಆಗಿ ಓಪನ್ ಆಗ್ತದ, ಬಿಸಿ ಇರ್ಲಿಲ್ಲ ಅಂದ್ರೆ ಜಲ್ದಿ ಓಪನ್ ಆಗ್ತದ. ಹೌದಾ? ಈ ನೋಡ್ರಿ ಈ ತರ ಒಂದು ವೆಬ್ ಪೇಜ್ ಓಪನ್ ಆಗ್ತದ. ಈ ತರ ಒಂದ್ ಪೇಜ್ ಓಪನ್ ಮಾಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲೇ ನೋಡ್ರಿ 10th ಅಂಡ್ PUC ಮಾರ್ಕ್ಸ್ ವೆರಿಫಿಕೇಶನ್ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗ್ತದೆ. 10th ಅಂಡ್ ಫಸ್ಟ್ PUC ಮಾರ್ಕ್ಸ್ ವೆರಿಫಿಕೇಶನ್ ಅಂತ ಕೊಟ್ಟದನ. ಇಲ್ಲಿ ನೋಡ್ರಿ SAT SATS ನಂಬರ್ ಗೊತ್ತಿರಬೇಕು, ಸ್ಟೂಡೆಂಟ್ ನಂಬರ್ ಗೊತ್ತಿರಬೇಕು, ಎನ್ರೋಲ್ಮೆಂಟ್ ನಂಬರ್ ಗೊತ್ತಿರಬೇಕು. ಯಾವುದು ಈ ಮೂರದಲ್ಲಿ ಒಂದು ಗೊತ್ತಿದ್ರ ಸಾಕು. ಯಾವುದು ನಿಮ್ SSLC ಮಾರ್ಕ್ಸ್ ಕಾರ್ಡ್ ಕೈ ಇಟ್ಕೊಡ್ರಿ ಮತ್ತು ನಿಮ್ಮ PUC ಫಸ್ಟ್ ಮಾರ್ಕ್ಸ್ ಕಾರ್ಡ್ ಕೈ ಇಟ್ಕೊಡ್ರಿ. PUC ಮಾಸ್ಟರ್ ಮಾರ್ಕ್ಸ್ ಕಾರ್ಡ್ ನೋಡಿದ್ರ ನಿಮ್ ಸ್ಟೂಡೆಂಟ್ ನಂಬರ್ ಸಿಗ್ತದ, SAT SATS ನಂಬರ್ ಸಿಕ್ತಂದ್ರ ನಿಮ್ಗ SSLC ಒಳಗ ಆ ನಂಬರ್ ಸಿಗ್ತದ, ಮತ್ತು ಎನ್ರೋಲ್ಮೆಂಟ್ ನಂಬರ್ ಅದ್ರಲ್ಲಿ ಸಿಗ್ತದ. ನಿಮ್ಗೆ ಯಾವ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಏನಲ್ಲ ನಿಮ್ಮ ಹತ್ತಿರವಾದ ನಿಮ್ಮ ಸ್ಕೂಲ್ ಅಂಡ್ PUC ಫಸ್ಟ್ ಇಯರ್ ಎಲ್ಲಿ ಕಲ್ತಿರೋ ಅಲ್ಲಿ ಹೋಗಿ ನೀವು ನಂಬರ್ ಕಲೆಕ್ಟ್ ಮಾಡ್ಕೋಬಹುದು. ಈ ತರ ಒಂದ್ ಪೇಜ್ ಓಪನ್ ಆಗ್ತದೆ. ಹೌದಾ? ಇದು ಯಾವ್ದು ನಾನು PU ಬೋರ್ಡ್ 13 ಡಿಜಿಟ್ ಏನದಲ್ಲ ನಿಮ್ಮ ಫಸ್ಟ್ ಇಯರ್ ಒಳಗೆ ನಂಬರ್ದೊಳಗೆ ಮಾರ್ಕ್ಸ್ ಒಳಗೆ ಸಿಗ್ತದ. ಈ 13 ಡಿಜಿಟ್, ಆ 13 ಡಿಜಿಟ್ ಏನ್ ಮಾಡ್ಬೇಕು, ನೀವು ಎಂಟರ್ ಮಾಡ್ಬೇಕು. ಎಂಟರ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗ್ತದ. ಮತ್ತು ಕೊಟ್ಟ ನೋಡ್ರಿ ಏನದ, ನೋಟ್ 1 ಎಂಟರ್ ಎನಿ ಒನ್ ಟು ದಿ ಬಿಲೋ ಡೀಟೇಲ್ಸ್ ಅಂತ ಕೊಟ್ಟದ. ನೋಟ್ 2 ಏನ್ ಕೊಟ್ಟ ನೋಡ್ರಿ, ಫಾರ್ ಎನಿ ಕ್ವೈರೀಸ್ ಕೈಂಡ್ಲಿ ಕಾಂಟ್ಯಾಕ್ಟ್ ಯುವರ್ PU ಕಾಲೇಜ್ ಪ್ರಿನ್ಸಿಪಾಲ್ ಆನ್ ಆರ್ ಬಿಫೋರ್ 12/7/2021 ಒಳಗ ಭೇಟಿ ಆಗ್ಬೇಕು. ಹೌದಾ? ನಿಮ್ಗೆ ಏನ್ ಕರೆಕ್ಷನ್ ಇತ್ತ ಈ ನೋಡ ಅಬ್ಸರ್ವ್ ಮಾಡ್ರಿ. ನಿಮ್ದು ಈ ತರ ಸ್ಟೂಡೆಂಟ್ ನೇಮ್ ಅದ, ಅಕಾಡೆಮಿಕ್ ಇಯರ್ ಅದ, ಮತ್ತು ನೀವು ಸ್ಟ್ಯಾಂಡರ್ಡ್ 12, ಮೀಡಿಯಂ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವೆಲ್ಲ ಇರ್ತಾವ ನಿಮ್ಗೆ. ಹೌದಾ? ಇಲ್ಲೇ ಅಬ್ಸರ್ವ್ ಮಾಡ್ರಿ, ಫಸ್ಟ್ ನೇದ್ ನೋಡ್ರಿ ಏನದ, ಫಸ್ಟ್ ನೇದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಿಮ್ದು PUC ಫಸ್ಟ್ ಇಯರ್ ಮಾರ್ಕ್ಸ್ ಅದ. ಕನ್ನಡಕ್ಕೆ ಎಷ್ಟು ಬಿದ್ದದವು, ಇಂಗ್ಲಿಷ್ಗೆ ಎಷ್ಟು ಬಿದ್ದದವು, ಫಿಸಿಕ್ಸ್ಗೆ ಎಷ್ಟು, ಕೆಮಿಸ್ಟ್ರಿಗೆ ಎಷ್ಟು, ಮ್ಯಾಥಮೆಟಿಕ್ಸ್ ಎಷ್ಟು, ಬಯಾಲಜಿಗೆ ಎಷ್ಟು, ಮತ್ತು ನಿಮ್ಮ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಟೋಟಲ್ ನಿಮ್ದು ಕನ್ಫರ್ಮ್ ಮಾಡ್ಕೊಡ್ರಿ. 477 ಅದ, ಇಲ್ಲ ನಿಮ್ ಕನ್ಫರ್ಮ್ 79.50 ಅದ, ಕನ್ಫರ್ಮ್ ಮಾಡ್ಕೊಳ್ರಿ. ಏನಾರ ಕನ್ಫರ್ಮ್ ಇರ್ಲಿಲ್ಲ ಅಂದ್ರೆ ನಿಮ್ ಮಿಸ್ಟೇಕ್ ಆಗಿತ್ತಂದ್ರ ನೀವೇನ್ ಮಾಡ್ಬೇಕು, ನಿಮ್ಮ ಪ್ರಾಚಾರ್ಯರಲ್ಲಿ ಬೆಟ್ಟಾಗಬೇಕು. ಮತ್ ಇನ್ನೊಂದು ಏನದ ನಿಮ್ದು SSLC. SSLC ಒಳಗ ಏನಾರ ನಿಮ್ಮ ಮಾರ್ಕ್ಸ್ ಯಾವ್ದು ಇಂಗ್ಲಿಷ್, ಕನ್ನಡ, ಹಿಂದಿ ಲ್ಯಾಂಗ್ವೇಜ್ ಟೋಟಲ್ ಏನದಲ್ಲ 270. ಹೌದಾ? ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇವೆಲ್ಲ ಟೋಟಲ್ ಗ್ರೇಡ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. ನೀವು ಮಾರ್ಕ್ಸ್ ಯಾವುದು ಸಬ್ಜೆಕ್ಟ್ ಆಫ್ ಮಾರ್ಕ್ಸ್ ಅಂತ ನೋಡಿ. ಈ ಮಾರ್ಕ್ಸ್ ಕನ್ಫರ್ಮ್ ಮಾಡ್ಕೊಡ್ರಿ. ಏನಾರ ವೆರಿಫಿಕೇಶನ್ ಆಯ್ತು, ಫಸ್ಟ್ ಇಯರ್ PUC ಫಸ್ಟ್ ಇಯರ್ ಆಗಿರ್ಬೋದು ಮತ್ತು SSLC ನಂಬರ್ ಆಗಿರ್ಬೋದು, ನಮ್ಮ ಮಾರ್ಕ್ಸ್ ಆಗಿರ್ಬೋದು. ಇದರಲ್ಲಿ ಯಾವ ತರ ಒಂದು ವೆರಿಫಿಕೇಶನ್ ಏನೋ ಮಿಸ್ಟೇಕ್ ಆಗಿತ್ತಂತಂದ್ರ ನೀವು ಖುದ್ದಾಗಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಪ್ರಾಚಾರ್ಯನ ಏನದ ಭೇಟಿ ಆಗ್ಬೇಕಾಗ್ತದ. ಅರ್ಥ ಐತ್ರಿ? ಇಲ್ಲೇ ಯಾವ್ದು ಕರೆಕ್ಟ್ ಇತ್ತಂದ್ರ ಓಕೆ, ಕರೆಕ್ಟ್ ಇರ್ಲಿಲ್ಲ ಅಂತಂದ್ರ ನೀವು ಒರಿಜಿನಲ್ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು SSLC ಒರಿಜಿನಲ್ ಏನದಲ್ಲ ತಗೊಂಡು ನಿಮ್ಮ ಕಾಲೇಜ್ ನಲ್ಲೇ ಪ್ರಾಚಾರ್ಯಗೆ ಹೋಗಿ ತಿಳಿಸ್ಬೇಕಾಗ್ತದ. ಅರ್ಥ ಐತ್ರಿ?
ಇದೇ ತರನೇ ಏನ್ ಮಾಡ್ರಿ, ನೀವು ಗೊತ್ತಾಗುದಿಲ್ಲ ಒಂದಿಷ್ಟು ಮಂದಿ ಸ್ಟೂಡೆಂಟ್ಸ್ ಗೆ, ಅದಕ್ಕೆ ಏನ್ ಮಾಡ್ರಿ, ಸ್ವಲ್ಪ ಏನ್ ಮಾಡ್ರಿ, ಈ ತರ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ಯಾಕಂತಂದ್ರೆ ಬಹಳ ಮಂದಿಗೆ ಶೇರ್ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗ್ತದೆ. ಯಾಕಂತಂದ್ರೆ ಒಂದು ಸಹಾಯ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಒಂದು ಸಹಾಯ ಮಾಡ್ತಾ ಇರೋದು ಏನಂದ್ರೆ ನಿಮ್ಮ ಭವಿಷ್ಯರಿಗೆ. ಯಾಕಂತಂದ್ರೆ ಫಸ್ಟ್ ಇಯರ್ದು ಮತ್ತು SSLC ಏನ ಮಿಸ್ಟೇಕ್ಸ್ ಆಗಿದ್ದು ಅಂದ್ರೆ ನಿಮಗ್ ಗೊತ್ತಾಗಿರ್ತದ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗ್ತಂದ್ರ ನಿಮ್ಗ ಒಂದು ಒಳ್ಳೆ ಸಂದೇಶ ಕೊಟ್ಟಂಗ ಆಗ್ತದ. ಓಕೆ, ಈ ತರ ಏನದಲ್ಲ, ಸೊ ಏನ್ ಮಾಡ್ರಿ, ಇಲ್ಲಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಒಂದಿಷ್ಟು ಮಂದಿ ಫ್ರೆಂಡ್ಸ್ ಶೇರ್ ಮಾಡ್ರಿ, ಇಲ್ಲಾದ್ರೆ ಯಾವ್ದು ವಾಟ್ಸ್ಆಪ್ ಸ್ಟೇಟಸ್ ಇಟ್ಬಿಡ್ರಿ. ಅಂದ್ರೆ ವಿಡಿಯೋ ನೋಡ್ಬಿಡ್ತಾರ ನಿಮ್ ಫ್ರೆಂಡ್ಸ್ ಯಾರು. ಓಕೆ, ಈ ತರನ ಏನದಲ್ಲ ಡೈಲಿ ನಿಮ್ಗ KCT ಅಥವಾ KE ಏನದಲ್ಲ ನ್ಯೂಸ್ ಅಥವಾ ನೋಟಿಫಿಕೇಶನ್ ಬಂದ್ರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.